ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬಾವಿಕೆರೆ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹೊಸ ಕೊಠಡಿಗಳ ಉದ್ಘಾಟನೆ ಹಾಗೂ 2.5 ಕೋಟಿ ವೆಚ್ಚದ ನೂತನ ವರ್ಕ್ಶಾಪ್ ಕಟ್ಟಡಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ನೆರವೇರಿಸಿದರು. ಮಾನ್ಯ ಜನಪ್ರಿಯ ಶಾಸಕರಾದ ಜಿಎಸ್ ಶ್ರೀನಿವಾಸ್ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪ್ರಾಧ್ಯಾಪಕರಾದ ಶ್ರೀಯುತ ಡಾಕ್ಟರ್ ಮಂಜುನಾಥ್ ಎಲ್ಎಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು ಹಾಗೂ ಕಾಲೇಜಿನ ಸರ್ವ ಶಿಕ್ಷಕರುಗಳು, ಜನಪ್ರತಿನಿಧಿಗಳು, ಗ್ರಾಮಸ್ಥರು ಮುಂತಾದವರು ಭಾಗವಹಿಸಿದ್ದರು. ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರೇ ಹಾಗೂ ವೇದಿಕೆ ಉಪಸ್ಥಿತಿರತಕ್ಕಂಥ ಕಾಡ ಅಧ್ಯಕ್ಷರು ಆದಂಥ ಅಂಶುಮಂತ್ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಜಯಂತಿ ಮಧುಸೂದನ್ ಅವರೇ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂಥ ಫರೂಕ್ ಮತ್ತು ದಯಾನಂದ್ ಅವರೇ, ಜಿಲ್ಲಾ ಗ್ಯಾರಂಟಿ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಮತ್ತು ನಮ್ಮ ಶಿವನಿ ಅಜ್ಜಂಪುರ ಭಾಗದಿಂದ ನಾಯಕರುಗಳು, ಗ್ರಾಮ ಸದಸ್ಯರುಗಳು, ಕಡಗ ಇವೆಲ್ಲ ದೂರದಿಂದ ಸುಮಾರು 70-80 ಕಿಲೋಮೀಟರ್ ದೂರದಿಂದ ನಮ್ಮ ಆತ್ಮೀಯ ಮಿತ್ರರುಗಳೇ, ಇಲ್ಲಿ ಸೇರ್ತಕ್ಕಂತಹ ಎಲ್ಲ ಈ ಒಂದು ಭಾಗದ ಅಣ್ಣ ತಮ್ಮಂದಿರೇ, ತಾಯಿಯಂದಿರೇ, ಶಾಲಾ ಸಿಬ್ಬಂದಿ ವರ್ಗದವರೇ, ಈ ಕಾಲೇಜಿನ ಎಲ್ಲ ಕೇಂದ್ರ ಬಿಂದುಗಳಾದ ಮಕ್ಕಳೇ, ಪ್ರಶ್ನೆಗಳು ಸಂವಾದ ಕಾರ್ಯಕ್ರಮ ಭಾಗಿಯಾದಂಥ ಎಲ್ಲ ಮಕ್ಕಳೇ, ಇವತ್ತು ನಿಜವಾಗ್ಲೂ ಕೂಡ ನಾವು 2013 ಶಾಸಕರಾದಾಗ ಉನ್ನತ ಶಿಕ್ಷಣ ಸಚಿವರಾದ ಬಸವರಾಜ ರಾಯರೆಡ್ಡಿ ಅವರು ಸಚಿವರಾಗಿದ್ದು, ವರ್ಷಗಳಲ್ಲಿ ಮಂಜೂರಾಗಿದ್ದು ಕೂಡ ಜಾಗದ ಸಮಸ್ಯೆಯಿಂದ ಆಗಿರಲಿಲ್ಲ. ಅಲ್ಲಿಯ ಫಾರೆಸ್ಟ್ ಇಲಾಖೆ ಹತ್ರ ನಾವು ಲೀಸ್ ತಗೊಂಡು ನಂತರ ಸುಮಾರು 15 ವರ್ಷ ಆಗಿದ್ರು ಕೂಡ ಕಾಲೇಜ್ ಆಗಿಲ್ಲ. ತರೀಕೆರೆ ಡಿಗ್ರಿ ಕಾಲೇಜ್ ಫಾರೆಸ್ಟ್ ಇಲಾಖೆ ಲೀಸ್ ತಗೊಂಡು ಇವತ್ತು ಅಲ್ಲೂ ಕೂಡ ಕಾಲೇಜ್ ಆಗಿರತಕ್ಕಂಥದ್ದು ತುಂಬಾ ಸಂತೋಷ ವಿಚಾರ. ಇವತ್ತು ಈ ಒಂದು ಕಾಲೇಜಿಗೆ ನಮ್ಮ ಮನೆಗೆ ಹೋಗ್ಬಿಟ್ಟು ಮಾನ್ಯ ಮಂತ್ರಿಗಳು 2.5 ಕೋಟಿಯನ್ನ ಮೇಲ್ಗಡೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅದು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಇಷ್ಟಪಟ್ಟಿದ್ದಾರೆ. ಇವತ್ತು ಈ ಕಾಲೇಜಿಗೆ ಕಾಂಪೌಂಡ್ ಆಗಬೇಕು ಮತ್ತು ಇನ್ನೂ ಹೆಚ್ಚಿನ ಕೊಠಡಿಗಳಾಗಬೇಕು, ಲ್ಯಾಬ್ಗಳಾಗಬೇಕು, ಮತ್ತೆ ಕಂಪ್ಯೂಟರ್ಸ್ ಆಗಬೇಕು. ಇವೆಲ್ಲವೂ ಮಾನ್ಯ ಮಂತ್ರಿಗಳು 10 ಕೋಟಿ ಹಣವನ್ನ ಹೆಚ್ಚಿನ ಕೊಠಡಿಗಳಿಗೆ ಮತ್ತು ಕಾಂಪೌಂಡ್ಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಸುಧಾಕರ್ ಸಾಹೇಬ್ರನ್ನ ನಾನು ಮನವಿ ಮಾಡ್ತಾ ಇದ್ದೇನೆ. ಇಲ್ಲಿ ಕಾಂಪೌಂಡ್ ಆಗಬೇಕು, ಮೇಲಿನ ರೂಮ್ಸ್ಗಳು ಆಗಬೇಕು, ಕಂಪ್ಯೂಟರ್ಸ್ ಬೇಕು, ಫರ್ನಿಚರ್ಸ್ ಬೇಕು. ಅದಕ್ಕೋಸ್ಕರ ಸುಮಾರು ಅಂದಾಜು 10 ಕೋಟಿ ಹಣವನ್ನ ನೀವು ನಮಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ, ಅದು ಅಷ್ಟು ಎಸ್ಟಿಮೇಟ್ ಆಗಲ್ಲ ಸರ್, ರೂಮ್ ಮತ್ತೆ ಕೊಡೋ ಅಂದಾಜು ಕೊಡುವಂತ ಈ ಸ್ಥಿತಿನೇ ಕೊಡಬೇಡಿ, ಮುಂದಿನ ದಿನಗಳಲ್ಲಿ ಕೊಡಿ ಅಂತ ಹೇಳ್ತಾ, ಇವತ್ತು ಈ ಒಂದು ತುಂಬಾ ಜನ ಎಲ್ಲರೂ ಕೂಡ ಬೇಡಿಕೆ ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮಂತ್ರಿಗಳಿಗೆ ಮುಖ್ಯಮಂತ್ರಿ ಲೆಟರ್ ಕೊಟ್ಟಿದ್ದೆ ಕೊಡಿ ಅಂತೇಳಿ. ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ನೋಡೋಣ, ಪ್ರಯತ್ನಗಳು ಮಾಡ್ತಾ ಇದ್ರೆ ಜಾಗ ಇದೆ, ಬಿಲ್ಡಿಂಗು ಬೇಕಾದ್ರೆ ಉಪಯೋಗಿಸ್ಕೋಬಹುದು ಇಂಜಿನಿಯರಿಂಗ್ ಕಾಲೇಜಿಗೆ ಅಂತ ಅದೇ ಅಂತ ಹೇಳ್ತಾ ಮನವಿಯನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಮಂತ್ರಿಗಳಿಗೂ ಹೇಳ್ತೀನಿ. ಈ ತರ ಕೇಳಿದರೆ ಜನರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಎಲ್ಲ ಕಡೆಯಿಂದ ಅದೊಂದು ನಿಜವಾಗ್ಲೂ ಕೂಡ ಸಂವಾದ ಕಾರ್ಯಕ್ರಮ, ನಿಜವಾಗ್ಲೂ ನಮ್ಮ ಪತ್ರಿಕರು ಹೇಳ್ತಿದ್ರು ಟೈಮ್ ಆಯ್ತು ಅಂತ ಹೇಳಿ, ಸಂವಾದ ಕಾರ್ಯಕ್ರಮ ಇಷ್ಟೊತ್ತಾಗತ್ತೆ ನಾನು ಅನ್ಕೊಂಡಿರಲಿಲ್ಲ. ಒಂದು 1/4 ಗಂಟೆ ಅರ್ಧ ಗಂಟೆ ಎಲ್ಲ ರೀತಿಯ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ, ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ಗ್ಯಾರಂಟಿಗಳನ್ನು ಕೊಟ್ಟರು. ನೀವೆಲ್ಲರೂ ಗೊತ್ತು, ಇಲ್ಲಿ ಯಾರು KEB ಬಿಲ್ ಕಟ್ತಿಲ್ಲ, ಎಲ್ಲ ಫ್ರೀಯಾಗಿ KEB ಬಿಲ್ ಕಟ್ಟದಲ್ಲಿದೆ. ಅಂದ್ರೆ ಶಕ್ತಿ ನಮ್ಮ ಗೃಹ ಜ್ಯೋತಿ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣವನ್ನ ಪ್ರತಿಯೊಬ್ಬರು ತಗೊಳ್ತಾ ಇದ್ದೀರಿ. ಮತ್ತು ಯುವ ನಿಧಿ ಅಂತೇಳಿ ಏನು ವಿದ್ಯಾರ್ಥಿಗಳಿದ್ದೀರಿ, ನಿಮ್ದು ಒಂದು ನಿಮಿಷ ಮಾತಾಡಬೇಡಿ, ಮಕ್ಕಳಲ್ಲಿ ಏನ್ ಡಿಪ್ಲೊಮಾ ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಮಾಡೋದು ನಿಮಗೆಲ್ಲ ಸರ್ಕಾರ ಯುವ ನಿಧಿ 1,500 ರೂಪಾಯಿ ಮತ್ತು 3,000 ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ರೀತಿ ಅನ್ನ ಭಾಗ್ಯ ಕೊಡ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ 500 ಕೋಟಿಗಿಂತ ಹೆಚ್ಚಿನ ಜನರು ಇದರಲ್ಲಿ ಪ್ರಯಾಣ ಮಾಡಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಷ್ಟೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಅಂತೇಳಿ ಬಿಜೆಪಿಯವರು, ಬೇರೆ ಪಕ್ಷರು ಟಿವಿಲಿ ಬೊಬ್ಬೆ ಹಾಕ್ತಿದ್ರು, ಸಾಧ್ಯನೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಮಾಡಿದ್ಮೇಲೆ ದಿವಾಳಿ ಆಗುತ್ತೆ, ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿರೋದು ಜನ ಕಣ್ಣಿಗೆ ಕಾಣ್ತಿದೆ.
ತರೀಕೆರೆ ರಸ್ತೆನೇ 75 ಕೋಟಿ ರೂಪಾಯಿ ಇರ್ಬೋದು, ಹೊಸ KSRTC ಬಿಲ್ಡಿಂಗ್ ಇರ್ಬೋದು, ಹೊಸ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಇರ್ಬೋದು, ಹೊಸ ಡಿಪೋ ಇರ್ಬೋದು, ರಸ್ತೆಗಳು ಕೂಡ ಎಲ್ಲಾ ಕಡೆನೂ ಮಾಡಿದ್ವಿ. ಎಲ್ಲಾ ಕಡೆ ಪ್ರತಿನಿತ್ಯ ಕೆಲಸಗಳು ನೀವೆಲ್ಲ ನೋಡ್ತಾ ಇದ್ದೀವಿ. ಯಾವುದೇ ರೀತಿ ನಮ್ಮ ಸಿದ್ದರಾಮಯ್ಯವರು ಆರ್ಥಿಕ ತಜ್ಞರು, ಎಲ್ಲದನ್ನು ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅದನ್ನು ನಾವೆಲ್ಲರೂ ಕೂಡ ಬುದ್ಧಿವಂತಿಕೆಯಿಂದ ಅವ್ರಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಪ್ರತಿ ತಿಂಗಳು 11-12 ಕೋಟಿ ಬರುತ್ತೆ ಮಾನ್ಯ ಸಚಿವರೇ. ಅಷ್ಟಿದ್ರು ಕೂಡ ಅಭಿವೃದ್ಧಿಯಲ್ಲಿ ಯಾವುದೇ ಕುಂಠಿತವನ್ನ ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ರಾಜ್ಯವನ್ನ ಕೊಂಡೊಯ್ತಿರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಮಂತ್ರಿಗಳಿಗೆ ಬಿಡುವಿಲ್ಲದ ಕೆಲಸ. ಸುಮಾರು 3-4 ಡೇಟ್ ಕೊಟ್ಟರು, ಮತ್ತೆ ಅದನ್ನ ಮತ್ತೆ ಪೋಸ್ಟ್ಪೋನ್ ಮಾಡಿಸೋರು. ಒಂದು ಡೇಟಲ್ಲಿ ನಾನೇ ಇರಲಿಲ್ಲ, ಹಾಗಾಗಿ ನಾನು ಅದೊಂದು ಪೋಸ್ಟ್ಪೋನ್ ಆಯಿತು. ಹೀಗೆ ಒಟ್ಟಾರೆ ನಾವು ಕೂಡ ಬಿಡದಲ್ಲೇ ಪ್ರಯತ್ನ ಪಡ್ತಿರೋದ್ರಿಂದ ಇವತ್ತು ಬಂದು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳ್ತಾ, ನಮ್ಮ ತರೀಕೆರೆಯಲ್ಲಿ ಸುಮಾರು 600 ಜನ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜಲ್ಲಿದ್ದಾರೆ. ಅಲ್ಲೂ ಕೂಡ ನನ್ನ ಬೇಡಿಕೆಗೆ ನೀವು 1.25 ಕೋಟಿ ಕೊಟ್ಟಿದ್ರಿ, ಕಟ್ಟಡಗಳು ಆಗ್ತಾ ಇದೆ ಮಾನ್ಯ ಮಂತ್ರಿಗಳೇ. ಮತ್ತು PM ಉಷಾದಲ್ಲಿ 5 ಕೋಟಿಯನ್ನು ನೀವು ಕೊಡಿಸಿದ್ರಿ, ಅದಕ್ಕೂ ಕೂಡ ನಮ್ಮಲ್ಲಿ ಅವೆಲ್ಲ ಕೆಲಸ ಕಾಮಗಾರಿ ನಡೀತಿದೆ. ಇನ್ನೂ ಹೆಚ್ಚಿನ ಬೇಡಿಕೆಗಳು ನಮಗೆ ಕ್ರೀಡಾಂಗಣ ಹೇಳಿದ್ರು, ಅದು ನಾನು ಮಾಡ್ತಕ್ಕ ಕೆಲಸ ಖಂಡಿತವಾಗಿ ಫಾರೆಸ್ಟ್ ಇಲಾಖೆಯಲ್ಲಿ ಹೆಂಗೆ ಕಾಲೇಜ್ ಕೊಡಿಸಿದೀವೋ ಅದೇ ರೀತಿ ಕ್ರೀಡಾಂಗಣಕ್ಕೂ ಕೊಡಿಸಿ ಅನ್ನತಕ್ಕಂಥ ಪ್ರಸ್ತಾವನೆಯನ್ನ ಫಾರೆಸ್ಟ್ ಇಲಾಖೆಯಿಂದ ಕೇಂದ್ರ ಸರ್ಕಾರ ತನಕ ಹೋಗ್ಬೇಕು. ದೊಡ್ಡ ಪ್ರೋಸೆಸ್ ಅಲ್ಲಿ ನಾವು ಕಾಲೇಜ್ ಕೊಡಿಸಿದ್ದು. ಅದೇ ರೀತಿ ನಿಮ್ಮ ಮಕ್ಕಳು ಏನ್ ಕೇಳಿದ್ದಾರೆ ಫೀಲ್ಡ್ನ, ಆ ಪ್ರೋಸೆಸ್ ಅಲ್ಲಿ ಅವ್ರು ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ಒಂದು ಲೀಸ್ ತರ ಒಂದು ತಗೊಂಡು ಮಾಡಿಸ್ಕೊಡ್ತೀನಿ. ನಮ್ಮ ಮಾತುಗಳು ಈ ಸಂದರ್ಭದಲ್ಲಿ ತರೀಕೆರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೆ ಹಾಸ್ಟೆಲ್ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ವಿ, ಮಂತ್ರಿಗಳಿಗೂ ಪ್ರಶ್ನೆಗಳನ್ನ ಕೇಳಿದ್ವಿ. ನಾನು ನಮ್ಮ ಮನೆ ಕಾರಲ್ಲಿ ಬರ್ತಾ ಮಾತಾಡ್ಕೊಂಡು ಬಂದ್ವಿ ಹಾಸ್ಟೆಲ್ ಬಗ್ಗೆ. ಇಲ್ಲಿ ಕೊಡಿ ಇದು ಶ್ರೀನಿವಾಸ, ನಮ್ಮಲ್ಲಿ ತುಂಬಾ ಕಾಲೇಜ್ಗಳು ಕೊಟ್ಟಿದ್ದೀವಿ, ಹಾಸ್ಟೆಲ್ಗಳು ಓಪನ್ ಆಗಿಲ್ಲ. ಯಾಕೆ ಅಂತಂದ್ರೆ ಈ ಇಂಜಿನಿಯರಿಂಗ್ ಕಾಲೇಜ್, ಕುಟುಂಬ ಕಾಲೇಜ್ ಹಾಸ್ಟೆಲ್ಗೆ ಊಟ ಉಚಿತವಾಗಿ ಕೊಡೋದಿಲ್ಲ. ಅದೇ BCM ಹಾಸ್ಟೆಲ್ ಅಂದ್ರೆ ಊಟ ವಸತಿ ಎವ್ರಿಥಿಂಗ್ ಇಸ್ ಫ್ರೀ. ಹಂಗಾಗಿ ಜನಗಳು ಇಲ್ಲಿ ಬರೋದಿಲ್ಲ. ಹಂಗಾಗಿ ಇಲ್ಲಿ BCM ಹಾಸ್ಟೆಲ್ ಮಾಡಕ್ಕೆ ಪರ್ಮಿಷನ್ ಜಾಗ ಅವ್ರದ್ದು, ಉನ್ನತ ಶಿಕ್ಷಣ ಸಚಿವರು. ನಾನು ಪರ್ಮಿಷನ್ ಕೊಡ್ತೀನಿ, ನೀವು ಬೇಕಾದ್ರೆ BCM ಹಾಸ್ಟೆಲ್ ತಗೋಬ, ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ತಗೋ, ನಾನು ಸಂಬಂಧಪಟ್ಟ ಮಂತ್ರಿಗೆ ಹೇಳಿ ಮಾಡಿಸ್ಕೊಡ್ತೀನಿ ಅನ್ನೋ ಮಾತುಗಳನ್ನ ನಮ್ಮ ಸಚಿವರು ಹೇಳಿದ್ರು. ಅದಕ್ಕೋಸ್ಕರ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬಾ ಜನ ಬಸ್ ಸ್ಟಾಪ್ ಕೇಳಿದ್ರೆ ಖಂಡಿತವಾಗಿ ಮಂತ್ರಿಗಳು ಮಾಡ್ಕೊಡೋದಿಲ್ಲ. ನಾನು ನನ್ನ ಶಾಸಕರ ಕ್ಷೇತ್ರ ಅಭಿವೃದ್ಧಿಯಿಂದ ಆದಷ್ಟು ಬೇಗ ಇಲ್ಲಿ ನಾವು ಬಸ್ ಶೆಲ್ಟರ್ನ ಮಾಡ್ಕೊಡ್ತೀವಿ ಅನ್ನೋ ಮಾತುಗಳು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಈ ಒಂದು ಕಾಲೇಜಿಗೆ ಹೋಗಲು ಈಗಾಗಲೇ ತುಂಬಾ ವೇಳೆ ಆಗಿರೋದ್ರಿಂದ ಮಾಡೆಲ್ ಅವರು ಒಂದು ಪಾಲಿಟೆಕ್ನಿಕಲ್ಲಿ ಮಾಡೆಲ್ ಒಂದು 5-6 ಮಾಡ್ತೀನಿ ಅಂತ ಹೇಳಿದ್ರಿ. ಮಾಡೆಲ್ ಪಾಲಿಟೆಕ್ನಿಕ್ ಕಾಲೇಜಿನ ಅದನ್ನ ಬಾವಿಕೆರೆಯ ನಮ್ಮ ಕಾಲೇಜಿನ ಮಾಡೆಲ್ ಆಗಿ ನೀವು ಮಾಡಬೇಕು ಅನ್ನತಕ್ಕಂಥ ಮನವಿಯನ್ನ ನಮ್ಮ ಕ್ಷೇತ್ರದ ಮಾಡೆಲ್ ಆಗಿ ಒಂದು 10 ಕಾಲೇಜ್ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಇದರಲ್ಲಿ ಮಾಡೆಲ್ ಪಾಲಿಟೆಕ್ನಿಕ್ ಕಾಲೇಜ್ ಅಂತೇಳಿ ಅದನ್ನ ಬಾವಿಕೆರೆ ಹತ್ರಲ್ಲಿ ನಮ್ದು ಸೇರಿಸ್ಕೊಳ್ಳಿ, ಮಾಡೆಲ್ ಆಗಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಮಾಡಿ ಅನ್ನತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮನವಿಯನ್ನು ಮಾಡ್ತಾ, ನಾವು ಇದನ್ನ ಇಂಪ್ರೂವ್ ಮಾಡೋದು, ಅಭಿವೃದ್ಧಿ ಮಾಡತಕ್ಕಂಥದ್ದು, ಅಪ್ಗ್ರೇಡ್ ಮಾಡತಕ್ಕಂಥದ್ದು ಅಂತ ಹೇಳ್ತಾ ತಡ ಆಗಿದೆ ನಮ್ಮ ಮಾತುಗಳನ್ನು ಹೇಳ್ತಾ, ಈಗ ಒಂದು ಇಲ್ಲಿ ಇಷ್ಟೆಲ್ಲ ಆಗ್ಲಿಕ್ಕೆ ನಮ್ಮ ಕಾಲೇಜುಗೆ ಇವತ್ತೇನು ಗುತ್ತಿಗೆ ಆದದ್ದು ಕೆಲಸ ಮಾಡ್ತಿದ್ದಾರೆ. ಮುಂಚೆ 12,000 ಸಂಬಳ ಬರ್ತಿದ್ರು, ಇವತ್ತು 38-40 ಸಾವಿರ ಸಂಬಳ ಬರೋದಕ್ಕೆ ಸುಧಾಕರ್ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು ಕಾರಣ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಒಟ್ಟು ಡಬಲ್ಗಿಂತ ಜಾಸ್ತಿ ಅವರಿಗೆ ಸಂಬಳವನ್ನ ನಮ್ಮ ಮಂತ್ರಿಗಳು ಕೊಡಿಸಿದ್ದಾರೆ. ಅವರ ಉತ್ತೇಜನ ಅವ್ರು ಪಾಠ ಮಾಡತಕ್ಕಂಥ ಇದು ಕೂಡ ಜಾಸ್ತಿ ಆಗಿದೆ. ನಿಜವೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿ ತಗೋಬೇಕಿದ್ರೆ ಅವರಿಗೆ ಒಂದು 10% ಅಂತ ಹೇಳ್ಬಿಟ್ಟು ಈ ಅಂಕಗಳ ಕ್ರಮಾಂಕಗಳನ್ನು ಇಟ್ಟರೆ ಖಂಡಿತವಾಗಿ ಅವ್ರ ಸರ್ವಿಸ್ ತಕ್ಕನಾಗಿ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಕೂಡ ಶಿವನಿ ITI ಕಾಲೇಜ್ ಇದೆ, ತರೀಕೆರೆ ITI ಕಾಲೇಜ್ ಇದೆ. ಇದಿವ್ರಿಗೆ ಬರುತ್ತೆ, ಬರಲ್ಲ ಇದೇ ಕೊಟ್ಟಿದ್ದು ನನಗೆ ಕಾಲೇಜ್ ತಗೊಂಡ್ಬಂದಿದ್ದೀವಿ, ತರೀಕೆರೆ ITI ಕಾಲೇಜ್ ತಂದಿದ್ದೀವಿ, ರಂಗೇನಹಳ್ಳಿಗೊಂದು PU ಕಾಲೇಜ್ ತಂದಿದ್ದೀವಿ, ಕುಂಟಿಮಡಿಗೊಂದು PU ಕಾಲೇಜು, ತರೀಕೆರೆಗೆ PU ಕಾಲೇಜು. ಹಿಂದೆ ನಾವು ಇವೆಲ್ಲರನ್ನು ಕೂಡ ಹೊಸದಾಗಿ ಮಂಜೂರು ಮಾಡಿಸಿದ್ವಿ ನಮ್ಮ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಹೇಳಿ
ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಈ ದಿನ ತರೀಕೆರೆಯ ಬಾವಿಕೆರೆ ಗ್ರಾಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ನ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಇದೇ ಸರ್ಕಾರಿ ಪಾಲಿಟೆಕ್ನಿಕ್ನ ಹೆಚ್ಚುವರಿ ಕೊಠಡಿಗಳು ಮತ್ತು ವರ್ಕ್ಶಾಪ್ ಕಟ್ಟಡದ ಶಂಕುಸ್ಥಾಪನೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಗೆಳೆಯರು, ತರೀಕೆರೆಯ ಜನಪ್ರಿಯ ಅಭಿವೃದ್ಧಿಶೀಲ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ವೇದಿಕೆಯಲ್ಲಿ ಮತ್ತೊಬ್ಬ ಸ್ನೇಹಿತರು, ದಂತವೈದ್ಯರು ಆಗಿರ್ತಕ್ಕಂಥ ಹಾಗೂ ಕಾಡಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಂಶುಮಂತ್ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ಆಗಿರ್ತಕ್ಕಂಥ ಶ್ರೀಮತಿ ಜಯಂತಿ ಮಧುಸೂದನ್ ಗೌಡ ಅವರೇ, ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಸ್ವಾಮಿ ಅವರೇ, ತಹಸೀಲ್ದಾರ್ ಆಗಿರ್ತಕ್ಕಂಥ ವಿಶ್ವಜಿತ್ ಮೆಹ್ತಾ ಅವರೇ, ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಅರವಿಂದ್ ಅವರೇ, ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ್ ಅವರೇ, ಎಲ್ಲ ಈ ಭಾಗದ ಹಿರಿಯ ಮುಖಂಡರೇ, ಪಾಲಿಟೆಕ್ನಿಕ್ನ ಎಲ್ಲ ವಿದ್ಯಾರ್ಥಿನಿಯರೇ, ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ, ಸ್ನೇಹಿತರೇ ಹಾಗೂ ಮಾಧ್ಯಮ ಮಿತ್ರರೇ, ಭಾಳಷ್ಟು ವಿಚಾರಗಳು ಸಂವಾದದ ಸಂದರ್ಭದಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದೀವಿ. ಹೆಚ್ಚೀಗ ಮಾತಾಡುವಂಥದ್ದು ಬಹುಶಃ ಸಮಯ ಕೂಡ ಜಾಸ್ತಿ ಆಗಿದೆ, ಕಡೂರಿಗೆ ಬೇರೆ ಹೋಗ್ಬೇಕು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಿಯೋಜನೆ ಆಗಿರ್ತಕ್ಕಂಥದ್ದು ಈ ಭಾಗದ ನಮ್ಮ ಆತ್ಮೀಯ ಗೆಳೆಯರು, ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರ ಒತ್ತಾಸೆ ಮೇಲೆ. ಸರ್ಕಾರ ಬಂದ ಕೂಡಲೇ ನನ್ನ ಹತ್ರ ಬಂದು ಈ ಥರ ನಮ್ಮದು ಪಾಲಿಟೆಕ್ನಿಕ್ ಕಟ್ಟಡ ರೆಡಿ ಆಗ್ತಾ ಇದೆ, ಆದಷ್ಟು ಬೇಗ ಅಲ್ಲಿ ಕಾಲೇಜ್ ಪ್ರಾರಂಭ ಆಗಬೇಕು ಅಂತಕ್ಕಂಥ ಒತ್ತಡವನ್ನು ತಮಗೆ ಗೊತ್ತಿದೆ. AICTಯ ಅನುಮತಿ ಪಡಿಬೇಕು. AICTಗೆ ಅನುಮತಿ ಯಾವಾಗಂದ್ರೆ ಅವಾಗ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನವೆಂಬರ್ ತಿಂಗಳಲ್ಲಿ ನಾವು ಅದರ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ರೀತಿಯಾಗಿ 2023 ನವೆಂಬರಲ್ಲಿ ನಾವು ತರೀಕೆರೆ ಮತ್ತು ಬ್ಯಾಡಗಿ, ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಾಲಿಟೆಕ್ನಿಕ್ಗಳ ಪ್ರಸ್ತಾವನೆಯನ್ನ 4 ವಿಭಾಗಗಳು, 4 ಕೋರ್ಸ್ಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ AICTಗೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ಸಿಕ್ಕಿದ ಮೇಲೆ ಪ್ರಾರಂಭ ಮಾಡಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೂ ಶ್ರೀನಿವಾಸ್ ಅವರು ನಿರಂತರವಾಗಿ ನನ್ನ ಮೇಲೆ ಬಂದು ಉದ್ಘಾಟನೆ ಮಾಡಲೇಬೇಕು ಅಂತಕ್ಕಂಥ ಒತ್ತಡ ಆಗ್ತಾ ಇದ್ರು. ನಾನು ಹಲವಾರು ಬಾರಿ ಹೇಳಿದೆ, ಮುಖ್ಯಮಂತ್ರಿಗಳು ಬಂದಾಗಂಥ ಸಂದರ್ಭದಲ್ಲಿ ಮಾಡೋಣ ಅಂತ ಹೇಳಿದಾಗ ಇಲ್ಲ ನೀವೇ ಬಂದು ಮಾಡಬೇಕು ಅಂತ ಹೇಳಿ ಸುಮಾರು ಸಾರಿ ಅನ್ಕೊಂಡ್ವಿ. ಆದರೆ ಕಾರ್ಯಕ್ರಮ ನಿಗದಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಾಲೇಜು ನಮ್ಮ ಪಾಲಿಟೆಕ್ನಿಕ್ ಪ್ರಾರಂಭ ಆಗಿ 1 ವರ್ಷ ಆದ್ಮೇಲೆ ತಡವಾಗಿ ಈಗ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ವರ್ಕ್ಶಾಪ್ ಅನ್ನ, ಕಟ್ಟಡ ಮತ್ತು ಕ್ಲಾಸ್ ರೂಮ್ಸ್ನ ಒಂದು ಕಾಮಗಾರಿಗೆ ಪ್ರಾರಂಭ ಮಾಡುವಂಥದ್ದು 2.5 ಕೋಟಿಯಲ್ಲಿ ಪ್ರಾರಂಭ ಮಾಡುವಂಥದ್ದು ಕೂಡ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ. ಇವತ್ತು ಈಗಾಗಲೇ ನಾನು ಹೇಳಿದಾಗೆ 107 ಪಾಲಿಟೆಕ್ನಿಕ್, ಸರ್ಕಾರಿ ಪಾಲಿಟೆಕ್ನಿಕ್ ರಾಜ್ಯದಲ್ಲಿದ್ದಾವೆ. ಬಹಳಷ್ಟು ಕಡೆ ಬೇಡಿಕೆಗಳಿದ್ದಾವೆ. ಕಡೂರ್ದು ಅಷ್ಟೇ 2023ರಲ್ಲಿ ಪ್ರಾರಂಭ ಆಗಿತ್ತು ಕಡೂರ್ದು, ಅದು ಕೂಡ ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ. ಕಡೂರಲ್ಲಿ ಕೇವಲ 3 ಕೋರ್ಸ್ಗಳು ಮಾತ್ರ ಇದ್ದಾವೆ, ಇಲ್ಲಿ 4 ಕೋರ್ಸ್ಗಳಿದ್ದಾವೆ. ನಾನು ತಮಗೆ ಅಂಕಿಅಂಶ ಕೊಡ್ತಕ್ಕಂಥದ್ದು ಹೇಳ್ಬೇಕಾದ್ರೆ, ರಾಜ್ಯದಲ್ಲಿ ಈಗ ಇರ್ತಕ್ಕಂಥ 107 ಪಾಲಿಟೆಕ್ನಿಕ್ ಅಲ್ಲಿ 3 ಪಾಲಿಟೆಕ್ನಿಕ್ ಅಲ್ಲಿ ಕೇವಲ ಒಂದೇ ಒಂದು ಕೋರ್ಸ್ ಇದೆ. ಕೇವಲ ಒಂದು ಕೋರ್ಸ್ಗೆ ನಾವು 8-9 ಕೋಟಿ ಖರ್ಚು ಮಾಡಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದು ಹಿಂದಿನ ಸರ್ಕಾರದಲ್ಲಿ ಒಂದು ಗಮನ ಕೊಡದೆ ಅವೈಜ್ಞಾನಿಕವಾಗಿ ಒಂದು ಕೋರ್ಸ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು.
ಇನ್ನು 2 ಕೋರ್ಸ್ ಇರು ಸುಮಾರು 13 ಪಾಯಿಂಟ್ ಹೋದಾಗ SJP 1ರಲ್ಲಿ ಮಾತ್ರ 16 ಕೋರ್ಸ್ ಇರ್ತಕ್ಕಂಥದ್ದು. ರಾಜ್ಯದ ಪ್ರಪ್ರಥಮ ಪಾಲಿಟೆಕ್ನಿಕ್ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಇನ್ನು ಮಿಕ್ಕ 4 ಕೋರ್ಸ್ ಇರ್ತಕ್ಕಂಥದ್ದು ಇವೆಲ್ಲ ಸಂಖ್ಯೆಗಳು ಬೇರೆ ಇದೆ. ಇದು ನನಗೂ ಬಹಳ ದಿವಸ ನನ್ನ ಗಮನಕ್ಕೆ ಬಂದಿರಲಿಲ್ಲ. ನಾನು ಇತ್ತೀಚೆಗೆ ನಾವು ಚನ್ನಗಿರಿ ಮತ್ತು ಹೊನ್ನಾಳಿಗೆ ಹೋಗುವಂಥ ಸಂದರ್ಭದಲ್ಲಿ ಆಗ ನನ್ನ ಗಮನಕ್ಕೆ ಬಂದು ತಕ್ಷಣ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಈಗ ಈ ವರ್ಷ ನಾವು ಸಮಾನಾಂತರವಾಗಿ ಎಲ್ಲೆಲ್ಲಿ 1 ಕೋರ್ಸು 2 ಕೋರ್ಸು 3 ಕೋರ್ಸ್ ಇದೆ, ಕನಿಷ್ಠ 4 ವಿಭಾಗಗಳು 4 ಕೋರ್ಸು ಇವತ್ತು ಎಲ್ಲ ಪಾಲಿಟೆಕ್ನಿಕಲ್ಲಿ ರಾಜ್ಯದಲ್ಲಿ ಆಗಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನವೆಂಬರ್ಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಮತ್ತು ಎಲ್ಲೆಲ್ಲಿ ಬೇಡಿಕೆ ಇದೆ ಆ ಭಾಗದಲ್ಲಿ ಯಾವ್ಯಾವ ಕೋರ್ಸ್ಗೆ ಬೇಡಿಕೆ ಇದೆ ಅಂತ ಒಂದು ಕೋರ್ಸ್ಗಳನ್ನೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಈಗ ನಾವು AICTಗೆ ಈಗ ಸದ್ಯದಲ್ಲೇ ಅದನ್ನ ನಾವು ಅವರಿಗೆ ಅನುಮತಿಗಾಗಿ ಕಳಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ನಾನು ಹಣಕಾಸು ಇಲಾಖೆಯವರ ಗಮನಕ್ಕೂ ತಂದಿದ್ದೀನಿ. ಮುಂದಿನ ವರ್ಷದಲ್ಲಿ ನಾವು ಈ ಎಲ್ಲ ಕಾಲೇಜುಗಳಲ್ಲಿ ಸಮಾನಾಂತರವಾಗಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ಹಳೆ ಪಾಲಿಟೆಕ್ನಿಕ್ ಇದ್ದಾವೆ ಅಲ್ಲಿ ಎಲ್ಲೆಲ್ಲಿ ಸ್ಥಳಾವಕಾಶ ಇದೆ ಅಲ್ಲಿ ಕೂಡ ಹೆಚ್ಚುವರಿ ಏನಿವತ್ತು ಕೋರ್ಸ್ಗಳ ಬೇಡಿಕೆ ಇರ್ತಕ್ಕಂಥ ಎಮರ್ಜಿಂಗ್ ಕೋರ್ಸಸ್ ಇದ್ದಾವೆ ಅದನ್ನ ಅಲ್ಲೂ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಬಹುಶಃ ಇಷ್ಟು ಮೂಲಭೂತ ಸೌಲಭ್ಯ ಒದಗಿಸಿ ಕೂಡ ಪ್ರಾರಂಭ ಮಾಡದೇ ಇದ್ರೆ ಬಹುಶಃ ನಾವು ಪಾಲಿಟೆಕ್ನಿಕ್ ಪ್ರಾರಂಭ ಮಾಡಿ ಅದಕ್ಕೆ ಅರ್ಥ ಇರೋದಿಲ್ಲ. ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ವಿಚಾರ ನಾನು ತಮ್ಮ ಗಮನಕ್ಕೆ ತರುವಂಥದ್ದು, ಬಹಳಷ್ಟು ಪಾಲಿಟೆಕ್ನಿಕ್ಗಳು ಈಗ ಬೇಕು ಅಂತ ಹೇಳಿ ಇವತ್ತು ಬೇಡಿಕೆ ಇದ್ದಾವೆ. ಇಂಜಿನಿಯರಿಂಗ್ ಕಾಲೇಜ್ ಬೇಡಿಕೆನೂ ಇದ್ದಾವೆ. ನಾನು ತಮಗೆ ಹೇಳ್ತಕ್ಕಂಥದ್ದು ಇವತ್ತು ಕೆಲವು, ನಾನು ಯಾವುದು ಕ್ಷೇತ್ರ ಅಂತ ಹೇಳಲಿಕ್ಕೆ ಹೋಗಲ್ಲ, ತಾವು ಹತ್ತಿರದಲ್ಲೇ ಇದೆ ಮಾಹಿತಿ ತಗೊಳ್ಳಿ. ಒಂದು ಜಿಲ್ಲೆಯಲ್ಲಿ 3 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆ ಜಿಲ್ಲೆಯಲ್ಲಿ ಸುಮಾರು 6-7 ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. ಅದು ಯಾವುದು ಅಂತ ಹೇಳಿ ತಾವು ತಿಳ್ಕೊಳ್ಳಿ. ನಾನೀಗ ಹೇಳಕ್ಕೆ ಹೋದ್ರೆ ಮತ್ತೆ ರಾಜಕಾರಣ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಂತ. ಅಂದ್ರೆ ಯಾರಿಗೆ ಅಧಿಕಾರ ಹೆಚ್ಚು ಪ್ರಾಪ್ತಿಯಾಗಿದೆ, ಯಾರು ಆಡಳಿತವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಿರ್ವಹಿಸಿದ್ದಾರೆ, ಅಲ್ಲಿ ಅವರು ಒಂದೇ ಜಿಲ್ಲೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮಲ್ಲಿ ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳ್ತೀವಿ, GER ಅಂತೀವಿ. ಅಂದ್ರೆ ಉನ್ನತ ಶಿಕ್ಷಣದ ಸಂಸ್ಥೆಗಳಲ್ಲಿ ಮಕ್ಕಳ ಒಂದು ದಾಖಲಾತಿ ಪ್ರಮಾಣ ಇವತ್ತು ನ್ಯಾಷನಲ್ ಆವರೇಜ್ 30% ಇದೆ. ಬೇರೆ ಬೇರೆ ರಾಜ್ಯಗಳು ಕೆಲವು 47-50%ಕ್ಕಿಂತ ಹೆಚ್ಚಿರ್ತಕ್ಕಂಥದ್ದಿದೆ. ಇನ್ನು ಸಣ್ಣ ರಾಜ್ಯಗಳು ಜಾಸ್ತಿ ಇದಾವೆ. ನೀತಿ ಆಯೋಗದ ಹೊಸ ಒಂದು ಅಧ್ಯಯನದ ಪ್ರಕಾರ ದೇಶದಲ್ಲಿ ನಾನು GER ಕರ್ನಾಟಕದಲ್ಲಿ 36% ಇದೀವಿ. ಆದರೆ ನೀತಿ ಆಯೋಗದವರು ದೇಶದಲ್ಲಿ 1 ಲಕ್ಷ ಜನಸಂಖ್ಯೆಗೆ ಎಷ್ಟು ಉನ್ನತ ಶಿಕ್ಷಣ ಸಂಸ್ಥೆಗಳಿದಾವೆ ಅಂತಕ್ಕಂಥ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ನ್ಯಾಷನಲ್ ಆವರೇಜ್ ಬಂದು 1 ಲಕ್ಷ ಜನಸಂಖ್ಯೆಗೆ 30 ಕಾಲೇಜು ಅಂತಕ್ಕಂಥದ್ದು ನ್ಯಾಷನಲ್ ಆವರೇಜ್. ಕರ್ನಾಟಕದಲ್ಲಿ ನೀವು ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು 1 ಲಕ್ಷ ಜನಸಂಖ್ಯೆಗೆ ಅನುಗುಣವಾಗಿ 66 ಕಾಲೇಜುಗಳಿದ್ದಾವೆ, ಉನ್ನತ ಶಿಕ್ಷಣ ಸಂಸ್ಥೆ. ಈ ರೀತಿ ನಾವು ಎಲ್ಲದರಲ್ಲೂ ಮುಂಚೂಣಿ ಇದ್ದೀವಿ. ಬಿಹಾರ ರಾಜ್ಯದಲ್ಲಿ 1 ಲಕ್ಷಕ್ಕೆ ಕೇವಲ 1 ಅಂಕಿಯಲ್ಲಿದೆ. ಬರೀ 7 ಉನ್ನತ ಶಿಕ್ಷಣ ಕಾಲೇಜುಗಳು ಬಿಹಾರಲ್ಲಿ ಇದ್ದಾವೆ ಅಂತಕ್ಕಂಥದ್ದು. ಯೋಚನೆ ಮಾಡಿ ಎಷ್ಟು ನಾವು ಮುಂದುವರೆದಿದ್ದೀವಿ ಅಂತಕ್ಕಂಥದ್ದು. ಆದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ಉನ್ನತ ಶಿಕ್ಷಣ ಸಂಸ್ಥೆಗಳ ದಾಖಲಾತಿ ಪ್ರಮಾಣದಲ್ಲಿ ಎಷ್ಟು ಕೊರತೆ ಇದೆ ಅಂತಕ್ಕಂಥದ್ದು. ಇದಕ್ಕೂ ಬಹಳಷ್ಟು ಕಾರಣಗಳಿದ್ದಾವೆ. ಇವತ್ತು ನನಗೆ ಈ 1.5 ವರ್ಷದಲ್ಲಿ ಸುಮಾರು ವಿಧಾನಸಭಾ ಕ್ಷೇತ್ರಗಳಿಂದ ಇವತ್ತು ಬಹಳ ಧೈರ್ಯವಾಗಿ ಬಂದು ತಮಗಾಗ್ತಾ ಇರ್ತಕ್ಕಂಥ ಕೆಲವು ಅನಾನುಕೂಲಗಳ ಬಗ್ಗೆ, ತಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ, ಅಥವಾ ತಮ್ಮ ಭವಿಷ್ಯತ್ತು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಕೇಳ್ತಕ್ಕಂಥ ಒಂದು ಧೈರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಬಹಳ ಉತ್ತಮವಾದಂಥ ಒಂದು ಕೆಲಸವನ್ನ ನಮ್ಮ ಸ್ನೇಹಿತರು ಶ್ರೀನಿವಾಸ್ ಅವರು ಈ ಒಂದು ಸಂದರ್ಭದಲ್ಲಿ
ಒಂದು ಇಂಟ್ರಾಕ್ಷನ್ ಸೆಷನ್ ಅಂತಕ್ಕಂಥದ್ದು, ಒಂದು ಸಂವಾದ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಖಂಡಿತ ನಾನು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರಿಗೆ ಮತ್ತು ವಿಶೇಷವಾಗಿ ಬಹುಶಃ ಅವರ ಮಗಳು ಹೆಚ್ಚು ಗಮನ ಕೊಟ್ಟಿರಬೇಕು. ಅದರಿಂದ ಅವರಿಗೆ ವಿಶೇಷವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸಿ ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ತರೀಕೆರೆಗೆ ಬಂದಂತ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ಬಹಳ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಮತ್ತು ನಾನು ಇವತ್ತು ಏನೇನು ವಿಷಯ ಹೇಳಿದ್ದೇನೆ, ಇವತ್ತು ಏನೇನು ಸೌಲಭ್ಯ ಆಗ್ಬೇಕು ಅಂತಕ್ಕಂಥದ್ರ ಕಡೆ ಖಂಡಿತ ನಾನು ಶಕ್ತಿ ಮೀರಿ ಅದನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ವಿದ್ಯಾರ್ಥಿಗಳಿಗೆ ಇವತ್ತು ಅವಕಾಶಗಳು ಹುಡುಗರು ಕೇಳ್ರಪ್ಪ ಇಲ್ಲಿ ಹಲೋ ಮಕ್ಕಳದ ಹೇಳ್ಬಿಟ್ರು ನಮ್ಗೇನು ಹೇಳಿಲ್ಲ ಅನ್ಕೋಬಿಡ್ರಿ. ಇವತ್ತು ಅವಕಾಶಗಳು ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ಅವಕಾಶಗಳನ್ನ ಬೆನ್ನಟ್ಟಿ ಹೋದಾಗ ಮಾತ್ರ ನಾವು ಇವತ್ತು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಮಾಜದಲ್ಲಿ ನಾವು ಸಾಧನೆ ಮಾಡ್ಲಿಕ್ಕೆ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ವಿದ್ಯಾರ್ಥಿನಿಯರಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.